ಏಪ್ರಿಲ್ 29ರಂದು ಜಿಲ್ಲಾ ಬಸವ ಸಮಿತಿ ವತಿಯಿಂದ ಬಸವ ಜಯಂತಿಯನ್ನು ಹಮ್ಮಿಕೊಂಡಿದೆ. ಆದರೆ ಈ ಜಯಂತಿಯು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಮಾಡ್ತಾ ಇದ್ದಾರೆ ಎಂದು ಬಿಂಬಿಸಲಾಗ್ತಾ ಇದೆ ಅಂತ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ. ಚಿಂಚೋಳಿ ಪಟ್ಟಣದ ಪೋಲಕಪಳ್ಳಿ ಹೊರವಲಯದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಚಿಂಚೋಳಿಯಲ್ಲಿ ಇಂದು ಜಿಲ್ಲಾ ಬಸವ ಜಯಂತಿಯ ಉತ್ಸವ ಸಮಿತಿ ಅಧ್ಯಕ್ಷರಾದ ಎಂ.ವೈ. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದೆ. ಈ ಸಭೆಯಲ್ಲಿ ತಾಲೂಕಾ ಲಿಂಗಾಯತ ಸಮಾಜದ ತಾಲೂಕಾ ಪದಾಧಿಕಾರಿಗಳಿಗೆ ಹಾಗೂ ಇನ್ನು ಉಳಿದ ಬಸವ ಪರ ಸಂಘಟನೆಗಳಿಗೆ ಜಿಲ್ಲಾ ಬಸವ ಜಯಂತಿ ಅಧ್ಯಕ್ಷರು ಸಭೆ ಇದೆ ಎಂದು ಹೇಳಿಲ್ಲ. ಈ ಸಭೆ ಬ್ಯಾನರ್ ನೋಡಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರು ಫೋಟೋ ಮತ್ತು ಚಿಂಚೋಳಿ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರ ಫೋಟೋ ಹಾಕಿಕೊಂಡು ಸಭೆಯನ್ನು ಮಾಡಿದ್ದಾರೆ. ಇದಕ್ಕೆ ತಾಲೂಕು ವೀರಶೈವ ಲಿಂಗಾಯತ ಸಮಾಜ ತಾಲೂಕು ಘಟಕದ ವತಿಯಿಂದ ಖಂಡಿಸುತ್ತೇವೆ. ಜಿಲ್ಲಾ ಬಸವ ಜಯಂತಿಯ ಕಾರ್ಯಕ್ರಮವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಮಾಡುತ್ತಿಲ್ಲ. ಈ ಜಯಂತಿಯು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಅನೇಕ ಬಸವಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮಾಡುತ್ತಿದ್ದಾರೆ. ಇಂದು ಚಿಂಚೋಳಿಯಲ್ಲಿ ನಡೆದ ಸಭೆಯಲ್ಲಿ ಬ್ಯಾನರ್ನಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಎಸ್ ಕೂಡಲಹಂಗರ್ಗ ಅವರ ಫೋಟೋನೇ ಹಾಕಿಲ್ಲ. ಹಾಗಾಗಿ ಇನ್ನು ಮುಂದೆ ದಿನಗಳಲ್ಲಿ ಬೇರೆ ತಾಲೂಕಕ್ಕೆ ಜಿಲ್ಲಾ ಬಸವ ಸಮಿತಿ ಅಧ್ಯಕ್ಷರು ಸಭೆ ಮಾಡುವಾಗ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರ ಫೋಟೋಗಳನ್ನು ಹಾಕಿ ಸಭೆ ಮಾಡಬೇಕು. ಅದೇ ರೀತಿ ಬಸವಪರ ಸಂಘಟನೆಗಳು ಜಿಲ್ಲಾಧ್ಯಕ್ಷರ ಫೋಟೋವನ್ನು ಹಾಕಬೇಕು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ರೇವಣಸಿದ್ದಪ್ಪ ದಾದಾಪುರ್, ವಿಜಯಕುಮಾರ್ ಬೆಳಕೇರಿ, ಉಮಾ ಪಾಟೀಲ್, ಬೀಡ ಜಂಗಮದ ತಾಲೂಕಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಉಡುಪಿ, ವೀರಶೆಟ್ಟಿ ಮಗಿ, ಶಿವಚಣ್ಣಪ್ಪ ಡಿಂಗಿ, ಸಂಪತ್ ಮುಸ್ತರಿ, ಸಂತೋಷ್ ಪಾಟೀಲ್, ವೀರೇಶ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಇಂದು ತಾಲೂಕಾ ವೀರಶೈವ ಸಮಾಜ ವತಿಯಿಂದ ತುರ್ತು ಪತ್ರಿಕಾಗೋಷ್ಠಿ ಜರುಗಿಸುವ ಉದ್ದೇಶ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ವಿಶ್ವಗುರು ಬಸವಣ್ಣವರ ಜಯಂತಿ ಅಂಗವಾಗಿ ಇಂದು ಚಿಂಚೋಳಿಗೆ ಕಲಬುರಗಿ ಜಿಲ್ಲೆಯ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಅಫಜಲ್ಪುರ ಶಾಸಕರು ಮತ್ತು ನಮ್ಮ ಸಮಾಜದ ಹಿರಿಯರಾದ ಎಂ.ವೈ. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಭೆ ಆಗ್ಯದ. ಇಂದು ಸಭೆ ಆಗಿದ್ದಕ್ಕೆ ನಾವು ಇವತ್ತು ತಾಲೂಕಾ ವೀರಶೈವ ಸಮಾಜ ವತಿಯಿಂದ ಖಂಡನೆ ಮಾಡ್ಲತ್ತೀವಿ. ಯಾಕಂದ್ರೆ ಇದು ಜಯಂತಿ ಇವ್ರು ಹೆಂಗ್ ಮಾಡತ್ತಾರ ಜಯಂತಿ ಅಂದ್ರ ಇಲ್ಲಿ ಚಿಂಚೋಳಿದಾಗ ಸಭೆ ಇಟ್ರ ಅಂತ ಹೇಳ್ಯಾರ. 2 ದಿವಸ ಹಿಂದೆ ಸಭೆ ಇಟ್ರ ಅಂತ ಹೇಳ್ಯಾರ. ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿದ್ದವ್ರು ಯಾರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಓನ್ಲಿ ಅಖಿಲ ಭಾರತ ಮಹಾಸಭಾ. ಏನ್ ಅಖಿಲ ಭಾರತ ಮಹಾಸಭಾನೇ ಜಿಲ್ಲಾದಾಗ ಕರ್ನಾಟಕದಾಗ ಕಾಣತ್ತದ. ನೀವು ಇವತ್ತು ಹೆಂಗ್ ಮಾಡತ್ತಾರ ಅಂದ್ರೆ ಬ್ಯಾನರ್ ಹಾಕ್ಯಾರ. ಬ್ಯಾನರ್ ಯಾರು ಹಾಕ್ಯಾರ? ಶರಣು ಮೋದಿ, ಎಂ.ಬಿ. ಪಾಟೀಲ್ ಚಿಂಚೋಳಿ ಅಧ್ಯಕ್ಷ. ಯಾಕೆ ಅವ್ರಲಿಂದ ಜಯಂತಿ ಅಲ್ಲತ್ತದ ಅಲ್ಲಿ ಗುಲ್ಬರ್ಗದ ಡಿಸ್ಟಿಕ್ದಾಗ ಘಟ ನಾಯಕರ ಇವತ್ತು ನಮ್ ಜಿಲ್ಲಾಧ್ಯಕ್ಷರು ಬಿ ಅರುಣ್ ಕುಮಾರ್ ಪಾಟೀಲ್ ಅರ. ಅವ್ರು ನಾವು ಬಿ ಏನು ಕಮ್ಮಿಲ್ಲ, ವೀರಶೈವ ಸಮಾಜ ಅಂತ ನಾವು ಬಿ ಏನು ಕಮ್ಮಿಲ್ಲ. ಹಾಗಾಗಿ ನಾವು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಿಗೆ ಹೇಳ್ತೀವಿ, ಸರ್ ನೀವು ಜಯಂತಿ ಮಾಡ್ಲತ್ರಿ, ಎಲ್ಲರಿಗೂ ಒಗ್ಗಟ್ಟಾಗಿ ತಗೋರಿ. ಯಾಕಂದ್ರೆ ನೀವು ಅಧ್ಯಕ್ಷ ಮಾಡ್ಯಾರ ಅಂದ್ರೆ ಬಲಿಕ ಬಕ್ರೆ ನೀವು ಅದ ಬೇಡ ಏನ್ರಿ. ಜಯಂತಿ ಮಾಡ್ಲತ್ತಾರ ಅಂದ್ರೆ ಎಲ್ಲರಿಗೆ ಒಗ್ಗಟ್ಲಿಂದ ತಗೋರಿ. ತಗೊಂಡೇನದ 29ನೇ ತಾರೀಕು ಏನ್ ಕಾರ್ಯಕ್ರಮ ಜಿಲ್ಲಾ ಮಟ್ಟದಾಗ ಮಾಡ್ಲತ್ರಿ, ಅದು ಸಕ್ಸಸ್ ಆಗ್ಬೇಕು, ಅದ್ದೂರಿ ಆಗ್ಬೇಕಾದ್ರ ತಾವು ಯಾರಿಗಾದ್ರೂ ಕೇರ್ಲೆಸ್ ಮಾಡಿ ಬಿಡೋದು ಬೇಡ. ಯಾಕಂದ್ರೆ ಇವತ್ತು ಸಭೆ ಮಾಡ್ಲತ್ತೀರಿ ಅಂದ್ರೆ ನಮ್ ಗಮನಕ್ಕಿಲ್ಲ. ಇಲ್ಲಿ ಯಾರೋ ಬೇರೆ ಹೇಳ್ತಾರ ಅಂದ್ರೆ ನಾವು ಕೇಳಲ್ಲ. ಯಾಕಂದ್ರೆ ನೀವು ಚಿಂಚೋಳಿ ಈ ಒಂದ್ ಚಿಂಚೋಳಿ ಆಗ್ಯಾವ, ಬೇರೆ ತಾಲೂಕದಾಗ ನೀವು ಹೋಲತ್ತೀರಿ ಸಭೆ ಮಾಡ್ಲತ್ತೀರಿ ಅಂದ್ರ ಪೈಲೆ ಕೇಳ್ಕೋರಿ ಯಾರ್ಯಾರ ತಾಲೂಕಾ ಅಧ್ಯಕ್ಷರ ಏನಿಲ್ಲ. ಎಲ್ಲರಿಗೂ ಗಮನಕ್ಕೆ ಅಧ್ಯಕ್ಷರಿಗೆ ನಾವ್ ಇವತ್ತು ಹೊಂಟಿವ ಅಂತ ಎಲ್ಲರಿಗೂ ಫೋನ್ ಮಾಡ್ರಿ. ಚಿಂಚೋಳಿ ಆಗಿದ್ದ ಘಟನೆ ಮುಂದೆ ಬೇರೆ ತಾಲೂಕದಾಗ ಆಗ್ಬಾರ್ದಂತ ಇವತ್ತು ನಾವು ವೀರಶೈವ ಸಮಾಜದಿಂದ ಒಂದು ಮನವಿ ಮಾಡ್ಲತ್ತೀನಿ. ಬೇರೆ ತಾಲೂಕದಾಗ ಹೋದ್ರು ಬಿ ವೀರಶೈವ ಸಮಾಜ ಆಗಿರ್ಬೋದು, ಬಸವ ಸೇವಾ ಸಮಿತಿದವ್ರು ಇರ್ಬೋದು, ರಾಷ್ಟ್ರೀಯ ಬಸವ ದಳದವ್ರು ಇರ್ಬೋದು, ಅಕ್ಕ ಮಾದೇವಿ ಇರ್ಬೋದು, ಎಲ್ಲಾ ಅಧ್ಯಕ್ಷರಿಗೆ ಒಂದ್ ಗಮನ ಕೊಟ್ಟು ನೀವು ಹೋಗಿ ಕೂಡ್ಸಿ ಎಲ್ಲರಿಗೂ ಕುಂತು ಹಿಂಗ 29ನೇ ತಾರೀಕು ಕಾರ್ಯಕ್ರಮ ಅದ ಅಂತ ಹೇಳಿ ಒಗ್ಗಟ್ಲಿಂದ ಮಾಡ್ರಿ ಅಂತ ನಾವು ಚಿಂಚೋಳಿ ವೀರಶೈವ ಸಮಾಜದಿಂದ ಮತ್ತು ನಮ್ಮ ಮುಖಂಡರಿಂದ ನಾವು ಮನವಿ ಮಾಡ್ಲತ್ತೀವಿ. ವಿಶೇಷವಾಗಿ ಹೆಂಗಂದ್ರ ರಾಷ್ಟ್ರೀಯ ಬಸವ ದಳ ಅದ, ಅಕ್ಕಮಹಾದೇವಿ ಸಂಘ ಅದ, ಬೇರೆ ವಿವಿಧ ಮತ್ತ ನಮ್ಮ ಚಿಂಚೋಳಿದಾಗ ಯಾವ ಮಠಾಧೀಶರು ಇವತ್ತು ಆ ಸಭೆದಾಗ ಇಲ್ಲ. ಯಾಕಂದ್ರ ಬಸವ ಜಯಂತಿ ಜಿಲ್ಲಾ ಮಟ್ಟದ ಸಭೆ ಇಲ್ಲಿ ಮಾಡ್ಲತ್ತೀರಿ ಅಂದ್ರ ಎಲ್ಲರಿಗೂ ಒಮ್ಮತಲಿಂದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಎಂ.ಬಿ. ಪಾಟೀಲ್ ಸರಿಗೆ ಇನ್ನೊಂದು ಮನವಿ ಮಾಡ್ತೀವಿ. ನಾವು ಎಲ್ಲರಿಗೂ ಒಮ್ಮತಲಿಂದ ಕಲಬುರಗಿದಾಗ ಜಿಲ್ಲಾದಾಗ ನೀವು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಇವತ್ತು ಅರುಣ್ ಕುಮಾರ್ ಪಾಟೀಲ್ ಹರ ಅಂದ್ರ ಇವತ್ತು ಬ್ಯಾನರ್ನಾಗ ಅರುಣ್ ಕುಮಾರ್ ನಮ್ಮ ಜಿಲ್ಲಾಧ್ಯಕ್ಷರದೇ ಬ್ಯಾನರ್ನಾಗ ಫೋಟೋ ಇಲ್ಲ. ಇದು ಈ ತರ ಮಾಡಿದ್ರೆ ಸರಿಯಲ್ಲ. ಮುಂಬರ್ತಕ್ಕಿಂತ ದಿನದಾಗ ನೀವು ಜಯಂತಿ ಮಾಡ್ಬೇಕಾದ್ರ ಗುಲ್ಬರ್ಗದಾಗ ಬಿ ಬಹಳಷ್ಟು ಮಠಾಧೀಶರ, ಬಹಳಷ್ಟು ಬಸವಪರ ಸಂಘಟನೆಗಳವ,
ಮತ್ತು ಬಹಳಷ್ಟು ಬಸವ ಅಭಿಮಾನಿಗಳು ಬಿ ಭಾಳ ಮಂದಿ ಯಾರ ಹೊಸ ಮಂದಿಗೆ ಒಮ್ಮತ್ತಲ್ಲಿಂದ ತೊಗೊಂಡು ನೀವು ಇವತ್ತೇನದ ಕಲಬುರಗಿದಾಗ ಜಯಂತಿ ನೀವು ಮಾಡ್ಬೇಕಂತ ನಮ್ದು ಮನವಿ ಅದ. ಮುಂಬರ್ತಕ್ಕಂಥ ದಿನದಲ್ಲಿ ಚಿಂಚೋಳಿ ತಾಲೂಕದಾಗ ಆಗಿದಂತ ಬೇರೆ ತಾಲೂಕದಾಗ ಆಗ್ಬಾರ್ದು. ಬೇರೆ ತಾಲೂಕದಾಗ ನೀವು ಸಭೆ ಮಾಡ್ಲತ್ತೀರ ಅಂದ್ರ ಅಖಿಲ ಭಾರತ ಮಹಾಸಭೆ ಅವ್ರಿಗೆ ಬಿ ತಗೋರಿ, ಮತ್ತ ವೀರಶೈವ ಸಮಾಜ ಲಿಂಗಾಯತ್ ಅವ್ರಿಗೆ ಬಿ ಪ್ರಮುಖ ಕೊಡ್ರಿ. ಮತ್ತು ಬಸವ ಅಭಿಮಾನಿಗಳು ಎಷ್ಟ್ ಮಂದಿ ಯಾರ ಹೊಸ ಮಂದಿಗೆ ನೀವು ಖುದ್ದಾಗಿ ನೀವೇ ಯಾವುದೇ ತಾಲೂಕ ಕೊಲ್ಲತ್ತೀರ ಅಂದ್ರ ನೀವು ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿರಿ. ಅವ್ರು ಯಾವ ಪಕ್ಷದವ್ರು ಇರ್ಲಿಕ್ಕೆ ಆ ಪಕ್ಷ ಈ ಪಕ್ಷ ಅಂಬದೇ ಭೇದ ಭಾವ ಮಾಡಬೇಡ್ರಿ. ಇದು ಯಾಕಂದ್ರೆ ಸಮಾಜ ಅಂದ್ರೆ ಎಲ್ಲರೂ ಮೇನ್ ಬೇಕು.